ಏನೋ ಗ್ಲಾಸಲ್ಲಿ ಜ್ಯೂಸ್ ತೋರಿಸ್ತಾ ಇದ್ದೀನಿ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಇದು ಯಾವ ಜ್ಯೂಸು, ಇದರಿಂದ ಏನ್ ಹೆಲ್ತಿ ಬೆನಿಫಿಟ್ಸು, ಇದನ್ನ ಯಾವ ತರ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೀವು ನೋಡಿದ್ರೆ ಮಾತ್ರ ಇದು ಯಾವ ಜ್ಯೂಸು, ಇದರಿಂದ ಏನ್ ಹೆಲ್ತಿ ಬೆನಿಫಿಟ್ಸ್ ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರಿಸಿದೀನಿ. ನಿಮ್ಗೆ ಏನಾದ್ರು ಟೈಮ್ ಇದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಒಂದ್ಸಲ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಈ ಜ್ಯೂಸ್ ಬೆನಿಫಿಟ್ಸ್ ಏನು, ಯಾವ ತರ ಪ್ರಿಪೇರ್ ಮಾಡೋದು ಏನು ಅಂತ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ನೀವು ಕೊಡುವಂತಹ ಒಂದು ಲೈಕ್ ಕಮೆಂಟ್ಸ್ ಇಂದಾನೆ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ತುಂಬಾನೇ ಹೆಲ್ತಿ ಬೆನಿಫಿಟ್ಸ್ ಆಗಿರುವಂತಹ ಒಂದು ಬನಾನಾ ಸ್ಟೆಮ್ ಜ್ಯೂಸ್ ನ ಮಾಡೋದು ಯಾವ ತರ ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಬನಾನಾ ಸ್ಟೆಮ್ ಜ್ಯೂಸ್ ಅಥವಾ ಬನಾನಾ ಸ್ಟೆಮ್ ಐಟಮ್ಸ್, ಕುಕಿಂಗ್ ಐಟಮ್ಸ್ ನ ನಾವು ತಿಂದ್ರೆ ನಮ್ಮ ಬಾಡಿ ಪ್ಯೂರಿಫಿಕೇಶನ್ ಆಗುತ್ತೆ. ಎಸ್ಪೆಷಲಿ ಕಿಡ್ನಿ ಸ್ಟೋನ್ಸ್ ಅಂತೂ ಇದಂತೂ ರಾಮಬಾಣ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದ್ರೆ ಯಾರುನು ಫಾಲೋ ಅಪ್ ಮಾಡಿರಲ್ಲ. ಅಟ್ಲೀಸ್ಟ್ ನಮ್ಗೆ ನಮ್ಮ ಬ್ಯುಸಿ ಲೈಫ್ ಅಲ್ಲಿ, ಬ್ಯುಸಿ ಶೆಡ್ಯೂಲ್ ಅಲ್ಲಿ ಮಂತ್ಲಿ ಒನ್ಸ್ ಆದ್ರೂ ಕೂಡ ನಾವು ಬನಾನಾ ಸ್ಟೆಮ್ ಜ್ಯೂಸ್ ನ ಬೆಳಿಗ್ಗೆನೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸು ಮಂತ್ಲಿ ಒನ್ಸ್ ನಾವು ಕುಡಿದ್ರೆ ನಮ್ಮ ಬಾಡಿನ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಹಾಗೆ ನಮ್ಮ ಕಿಡ್ನಿ ಸ್ಟೋನ್ಸ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ, ಆ ಕಿಡ್ನಿ ಸ್ಟೋನ್ಸ್ ಕೂಡ ರಿಮೂವ್ ಆಗುತ್ತೆ. ಹಾಗೆ ಮತ್ತೆ ನಮ್ ಬಾಡಿಯಲ್ಲಿ ಇರುವಂತಹ ಅನ್ವಾಂಟೆಡ್ ಥಿಂಗ್ಸ್ ಕೂಡ ಇದು ರಿಮೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದ್ರೆ ಯಾರು ಯೂಸ್ ಮಾಡ್ತಾ ಇರಲ್ಲ. ಸೊ ಅಲ್ಲಿ ಸೈಡ್ ಅಲ್ಲಿ ಇಟ್ಟಿರೋದು ಏನಪ್ಪಾ ಅಂತಂದ್ರೆ ಬನಾನಾ ಸ್ಟೆಮ್ ಮೇಲೆ ಏನಿರುತ್ತೆ ಇದು, ಈ ಒಳಗಡೆ ಇರೋದನ್ನ ಮಾತ್ರ ನಾವು ತಗೊಳ್ತೀವಿ ಅಷ್ಟೇ. ಸೊ ಮೇಲ್ಗಡೆ ಇರೋದನ್ನ ಯಾರು ಯೂಸ್ ಮಾಡಕ್ ಹೋಗೋದಿಲ್ಲ. ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ಅದನ್ನ ಯಾವ ತರ ತಿಂತಿದೀವಿ ಅಂದ್ರೆ ಕಬ್ಬು ತಿಂತಾರಲ್ವಾ, ಕಬ್ಬನ್ನ ನೀಟಾಗಿ ಕಚ್ಕೊಂಡು ತಿಂದು ಅದ್ರ ರಸ ತಗೊಂಡು ಅದು ತೆಪ್ಪೆ ಬಿಸಾಕ್ತಾರಲ್ವಾ, ಆ ತರ ನಾವು ಕೂಡ ಬನಾನಾ ಮೇಲೆ ಇರುವಂತದ್ದು ಪ್ಯೂರ್ ಆಗಿರುವಂತದನ್ನ ನಾವಿಲ್ಲಿ ವೇಸ್ಟ್ ಮಾಡಲ್ಲ. ಸೊ ಇಲ್ಲಿ ಬನಾನಾ ಜ್ಯೂಸ್ಗೆ, ಸ್ಟೆಮ್ ಜ್ಯೂಸ್ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬಿಟ್ಟು ನಾವಿಲ್ಲಿ ಬನಾನಾ ಸ್ಟೆಮ್ ಜ್ಯೂಸ್ ಮಾಡ್ಬೋದು. ಬನಾನಾ ಸ್ಟೆಮ್ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ, ನಾನಿಲ್ಲಿ ಜಸ್ಟ್ 1 ಗ್ಲಾಸ್ ಮಾತ್ರ ಮಾಡ್ತಾ ಇದ್ದೀನಿ. ಸೊ 1 ಗ್ಲಾಸ್ಗೆ ಅರ್ಧ ಬನಾನಾ ತಗೊಂಡಿದ್ದೀನಿ. ಅರ್ಧ ಅಂದ್ರೆ ಒಂದು ಗೇಣಲ್ಲಿ ಅರ್ಧ ಗೇಣಷ್ಟು ಬನಾನಾ ತಗೊಂಡಿದ್ದೀನಿ. ಆಮೇಲೆ ಹಾಫ್ ನಿಂಬೆಹಣ್ಣು ಸಾಕಾಗುತ್ತೆ, ಮತ್ತೆ ವೆನಿಗರು, ಸಾಲ್ಟ್ ಅಷ್ಟು ಮಾತ್ರ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಬನಾನಾ ಸ್ಟೆಮ್ ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಅದರಿಂದ ಬರುವಂತಹ ರಸನ ನೀಟಾಗಿ ತಗೋಬೇಕು. ಸೊ ಇದು ಇದು ಆಕ್ಚುಲಿ ನಮ್ಗೆ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ಬನಾನಾ ಸ್ಟೆಮ್ ಯೂಸ್ ಮಾಡ್ಬೇಕು ಅಂತ. ಸೊ ಅವರು ಕುಕಿಂಗ್ ಮಾಡ್ತಾರೆ, ಪಲ್ಯ ಕರಿ ಆತರ ಎಲ್ಲ ಮಾಡ್ತಾರೆ. ಸೊ ನನ್ಗೆ ಅದು ಗೊತ್ತಿದ್ದೀರಾ. ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂದ್ರೆ ಕಿಡ್ನಿ ಸ್ಟೋನ್ ತರ ಅನ್ನಿಸ್ತು. ಡಾಕ್ಟರ್ ಹತ್ರ ಹೋದಾಗ ಹೌದು ಕಿಡ್ನಿ ಸ್ಟೋನ್ ಇದೆ ಅಂತ ಅವ್ರು ಹೇಳಿದ್ರು. ಸೊ ಆಗ ನಾವೇನ್ ಮಾಡಿದ್ವಿ, ಸೊ ಆಪರೇಷನ್ ಆತರ ಎಲ್ಲ ಹೋದ್ರೆ ನಮ್ಗೂ ತುಂಬಾ ತಲೆನೋವು. ಬೇಡ ಒಂದ್ಸಲ ಬನಾನಾ ಸ್ಟೆಮ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಬಂದು 3 ಡೇಸ್ ಕಂಟಿನ್ಯೂಸ್ ಆಗಿ ನಾವು ಬನಾನಾ ಸ್ಟೆಮ್ ಜ್ಯೂಸ್ ನ ಯೂಸ್ ಮಾಡಿ ಮತ್ತೆ ನಾವು ಡಾಕ್ಟರ್ ಹತ್ರ ಟೆಸ್ಟಿಗೆ ಹೋದಾಗ ಡಾಕ್ಟರ್ಗೆ ಫುಲ್ ಶಾಕ್. ಮೊನ್ನೆ ತಾನೇ ಇತ್ತು, ಏನ್ ಮಾಡಿದ್ರಿ ಏನು ಅಂತ ಎಲ್ಲ ಕೇಳಿದ್ರು. ಸೊ ಅದಕ್ಕೆ ನಾವು ಬನಾನಾ ಸ್ಟೆಮ್ ಜ್ಯೂಸ್ ಕಂಟಿನ್ಯೂಸ್ ಆಗಿ 3 ಡೇಸ್ ಯೂಸ್ ಮಾಡಿದ್ವಿ. ಸೊ ರಿಮೂವ್ ಆಯ್ತು ಅಂತ ಹೇಳಿದ್ವಿ. ಸೊ ಅವಾಗ ಅವರು ಓಕೆ ಅಂತ ಹೇಳ್ಬಿಟ್ಟು ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡಿದ್ರು. ಸೊ ಮೆಡಿಸಿನ್ ಅಂದ್ರೆ ಟ್ಯಾಬ್ಲೆಟ್ ಮಾತ್ರ ಕೊಟ್ಟಿದ್ರು. ಬಟ್ ಏನೋ ಸ್ವಲ್ಪ ಸೈಜ್ ದಪ್ಪ ಇದೆ, ನೀವು ಲೇಸರ್ ಮಾಡಿಸ್ಕೋಬೇಕು, ಲೇಸರ್ ಅಲ್ಲಿ ನಾವು ಅದು ಮಾಡ್ತೀವಿ ಅಂತ ಏನೇನೋ ಹೇಳಿದ್ರು. ಸೊ ಆಮೇಲೆ ನಮ್ಗೆ ಸ್ವಲ್ಪ ಹಾಸ್ಪಿಟಲ್ ಅದೆಲ್ಲ ಸ್ವಲ್ಪ ನಮ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಬಂದು ಒಂದ್ಸಲ ನ್ಯಾಚುರಲ್ ರೆಮಿಡೀಸ್ ಟ್ರೈ ಮಾಡೋಣ ಅಂತೇಳಿ ನಾವು ಟ್ರೈ ಮಾಡಿದ್ಮೇಲೆ ನಮ್ಗೆ ಒಳ್ಳೆ ರಿಸಲ್ಟೇ ಕೊಡ್ತು. ಹಾಗಾಗಿ ನಾನ್ ನಿಮ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ತೇವೆ. ನಾವು ಮಂತ್ಲಿ ಒನ್ಸ್ ಕಂಪಲ್ಸರಿ ನಾವು ಇದು ಬನಾನಾ ಸ್ಟೆಮ್ ಜ್ಯೂಸ್ ನ ಯಾವ್ದನ್ನ ಮರ್ತರು ಕೂಡ ಬನಾನಾ ಸ್ಟೆಮ್ ಜ್ಯೂಸ್ ನ ನಾವು ಮರೆಯೋದಿಲ್ಲ. ಸೊ ಅದು ಕಟ್ ಮಾಡಿರೋಂತ ಪೀಸ್ನ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರ್ ಹಾಕಿ ಈ ತರ ಗ್ರೈಂಡ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಸೊ ಅದರಿಂದ ಬರುವಂತ ನೀರನ್ನೆಲ್ಲ ನೀಟಾಗಿ ತಕೊಂಡ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ಬೇಕು. ಸೊ ಇದಕ್ಕೆ ಮೈನ್ ಆಗಿ ಅಂದ್ರೆ ಇದು ಕುಡಿಯೋದಕ್ಕೆ ಏನಂತ ಫುಲ್ ಟೇಸ್ಟ್ ಅಂತ ಇರಲ್ಲ, ಬಟ್ ನಮ್ಮ ಬಾಯಿಗೆ ಟೇಸ್ಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಅದಕ್ಕೋಸ್ಕರ ನಾವು ಈ ಬನಾನಾ ಸ್ಟೆಮ್ ಜ್ಯೂಸ್ ನ ಚೆನ್ನಾಗಿ ಇಲ್ದೇ ಇದ್ರು ಪರವಾಗಿಲ್ಲ, ಟೇಸ್ಟ್ ಇಲ್ದೇ ಇದ್ರು ಪರವಾಗಿಲ್ಲ,
ಕುಡಿಲೇಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ದು. ಏನೋ ಒಂದು ಟ್ರೀಟ್ಮೆಂಟು ಹಾಸ್ಪಿಟಲ್ ಅಂತ ಹೋದ್ರೆ ಮನಿನೂ ಖರ್ಚಾಗುತ್ತೆ, ಟೈಮು ಕೂಡ ತುಂಬಾನೇ ವೇಸ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ವೇಸ್ಟ್ ಮಾಡೋದಕ್ಕಿಂತ ಈ ತರ ನಮ್ಮ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಅಟ್ಲೀಸ್ಟ್ ನಾನು ವಿಡಿಯೋ ನೋಡೋರು ಒಬ್ರು ಇದ್ರಿಗಾದ್ರೂ ಹೆಲ್ಪ್ ಆಗ್ಲಿ, ಈ ತರ ಪ್ರಾಬ್ಲಮ್ ಇರೋರ್ಗಾದ್ರೂ ಹೆಲ್ಪ್ ಆಗ್ಲಿ ಅನ್ನೋಂತ ಒಂದು ರೀಸನ್ಗೋಸ್ಕರ ನಾನು ಇಲ್ಲಿ ಬನಾನಾ ಸ್ಟೆಮ್ ಜ್ಯೂಸ್ ನ ಮಾಡೋದು ಯಾವ ತರ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 1 ಗ್ಲಾಸ್ ಬನಾನಾ ಸ್ಟೆಮ್ ಜ್ಯೂಸ್ ಬಂತು, ಅದಕ್ಕೆ 1 ಸ್ಪೂನ್ ವೆನಿಗರ್ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪೇನ್ ಜಾಸ್ತಿ ಹಾಕೋಬೇಕಂದ್ರೆ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ನಾವು ಇಲ್ಲಿ ಹಾಕೋದು. 1/4 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಬನಾನಾ ಸ್ಟೆಮ್ ಜ್ಯೂಸ್ ರೆಡಿ ಆಗುತ್ತೆ. ಆಮೇಲೆ ನೀವು ಈ ಜ್ಯೂಸ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡೆಲ್ಲ ಕುಡಿಯಕ್ ಹೋಗ್ಬೇಡಿ, ಯಾಕಂತಂದ್ರೆ ಅದು ಕಲರ್ ಚೇಂಜ್ ಆಗುತ್ತೆ, ಮತ್ತೆ ಅದು ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ಈ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ. ಆದಷ್ಟು ನೀವು ಬೆಳಿಗ್ಗೆನೆ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಆಗಿ ಜ್ಯೂಸ್ ಕುಡ್ಬಿಟ್ಟು 1 ಅವರ್ ನೀವೇನು ತಿನ್ನಕ್ ಹೋಗ್ಬಿಡಿ, ಏನು ಕುಡಿಯಕ್ ಹೋಗ್ಬಿಡಿ. ಜ್ಯೂಸ್ ಕುಡ್ಬಿಟ್ಟು 1 ಅವರ್ ಸುಮ್ನೆ ಕುತ್ಕೊಳ್ಳಿ. 1 ಅವರ್ ಆದ್ಮೇಲೆ ನಿಮ್ ಡೈಲಿ ರೂಟೀನ್ ಏನಿರುತ್ತೆ, ಬ್ರೇಕ್ಫಾಸ್ಟ್, ಕಾಫಿ, ಟೀ ಆತರ ಏನಿರುತ್ತೆ ಅದನ್ನ ನೀವು ತಗೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ ಅಥವಾ ಸಂಜೆ ತಗೊಂಡ್ರೆ ಇದಷ್ಟು ಬೆನಿಫಿಟ್ಸ್ ಆಗ್ಲಿ ರಿಸಲ್ಟ್ ಚೆನ್ನಾಗ್ ಕೊಡಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇರೋದನ್ನ ನಾವು ಕಬ್ಬು ಯಾವ ತರ ಕಚ್ಕೊಂಡ್ ತಿಂತೀವೋ ತಿಂದ್ಕೊಂಡು ಆತರ ನಾವು ಅದನ್ನು ವೇಸ್ಟ್ ಮಾಡಲ್ಲ, ಯಾಕಂದ್ರೆ ಅದು ಫ್ರೆಶ್ ಆಗಿದೆ. ಸೊ ಅದನ್ನು ಕೂಡ ನಾವು ವೇಸ್ಟ್ ಮಾಡಲ್ಲ, ಅದು ಸ್ವಲ್ಪ ಸ್ವಲ್ಪ ತಿಂದು ಅದನ್ನು ಕೂಡ ಅದ್ರಲ್ಲೂ ಕೂಡ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅದ್ರಲ್ಲೂ ಬನಾನಾದು ಏನ್ ಅಂಶ ಇರುತ್ತೆ ಅದ್ರಲ್ಲೂ ಕೂಡ ಇರುತ್ತೆ. ಸೊ ಅದು ಜ್ಯೂಸ್ ಮಾಡಕ್ ಆಗೋದಿಲ್ಲ, ಯಾಕಂತಂದ್ರೆ ಅದು ಫುಲ್ ನಾರಿನ ಅಂಶ ಇರೋದ್ರಿಂದ ಜ್ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ನೋ ರೀಸನ್ಗೋಸ್ಕರ ಅದನ್ನು ನಾವು ಕಚ್ಕೊಂಡು ಹಾಕೊಂಡು ನೀಟಾಗಿ ತಿಂತೀವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.